ನಿಮ್ಮ ಫ್ರೀಡಂ ಟಿವಿ ಬಿಗ್ ಇಂಪ್ಯಾಕ್ಟ್ ಲೈವ್ ಲಂಚ ಪಡೆದ ಗುಡಿಬಂಡೆ THO ಈಗ ಎತ್ತಂಗಡಿಯಾಗಿದ್ದಾರೆ. ಸರ್ಕಾರಿ ನೌಕರರಿಗೆ ತಕ್ಕುದಲ್ಲದ ಕೆಲಸ ಮಾಡಿರೋದು ಸಾಬೀತಾಗಿದೆ. ಇದು ನಿಮ್ಮ ಫ್ರೀಡಂ ಟಿವಿಗೆ ಸಂದಿದ ಮತ್ತೊಂದು ವಿಕ್ಟರ್ ಜಯ. ಲೈವ್ ಲಂಚ ಪಡೆದ ಗುಡಿಬಂಡೆ THO ಎತ್ತಂಗಡಿಯಾಗಿದ್ದಾರೆ. ಸರ್ಕಾರಿ ನೌಕರರಿಗೆ ತಕ್ಕುದಲ್ಲದ ಕೆಲಸ ಮಾಡಿರೋದು ಸಾಬೀತಾಗಿದೆ. ಡಾಕ್ಟರ್ ನರಸಿಂಹಮೂರ್ತಿ ಕರ್ತವ್ಯ ಲೋಪ ಎಸಗಿರುವುದು ಕೂಡ ಸಾಬೀತಾಗಿರುವಂತಹದ್ದು. ನಿಮ್ಮ ಫ್ರೀಡಂ ಟಿವಿ ವಿಸ್ತೃತವಾದಂಥ ಸುದ್ದಿಯನ್ನು ಬಿತ್ತರ ಮಾಡಿತು. ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಡಾಕ್ಟರ್ ನರಸಿಂಹಮೂರ್ತಿ ಅಮಾನತ್ತಾಗಿದ್ದಾರೆ. ಅಮಾನತಿನ ಅವಧಿಯಲ್ಲಿ ಜೀವನಾಂಶ ಭತ್ಯೆ ಪಡೆಯಲು ದಕ್ಷಿಣ ಕನ್ನಡಕ್ಕೆ ಎತ್ತಂಗಡಿ. ಪುತ್ತೂರು ತಾಲೂಕಿನ ಖಾಲಿ ಇರುವ ಸ್ಥಳಕ್ಕೆ ನರಸಿಂಹಮೂರ್ತಿ ಎತ್ತಂಗಡಿಯಾಗಿದ್ದಾರೆ. ಭ್ರಷ್ಟ ವೈದ್ಯರು ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ಕೇಂದ್ರ ಸ್ಥಾನ ಬಿಡುವಂತಿಲ್ಲ. ಲಂಚ ಪಡೆದು ಸಿಕ್ಕಿಬಿದ್ದಿದ್ದ ವೈದ್ಯಾಧಿಕಾರಿ ನರಸಿಂಹಮೂರ್ತಿ ಫ್ರೀಡಂ ಟಿವಿ ವರದಿಗೆ ಸ್ಪಂದಿಸಿದ DHO ಕ್ರಮವನ್ನು ಕೈಗೊಂಡಿದ್ದಾರೆ. ಅವರು ಕಳಿಸಿಕೊಟ್ಟಿರತಕ್ಕಂತಹ ಆ ಲೆಟರ್ನಲ್ಲೇ ಬಹಳಷ್ಟು ಸ್ಪಷ್ಟವಾಗಿದೆ. ಫ್ರೀಡಂ ಟಿವಿ ಜನಸಾಮಾನ್ಯರ ಶಕ್ತಿ ಈ ವಿಸ್ತೃತ ವರದಿ ಮಾಡಿದ ಬೆನ್ನಲ್ಲೇ ಈ ಇಲಾಖೆಗೆ ಮುಜುಗರ ಉಂಟಾಗಿದೆ. ಹಾಗಾಗಿ ಈ ತರಹದೊಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ವಿಜಯ ಫ್ರೀಡಂ ಟಿವಿಗೆ ಅವಶ್ಯಕತೆಯೂ ಇಲ್ಲ, ಅದರ ಅನಿವಾರ್ಯತೆಯೂ ಇಲ್ಲ. ಜನಸಾಮಾನ್ಯರ ಪರವಾಗಿ ಯಾವ ಯಾವ ಇಲಾಖೆಗಳು ಕೆಲಸ ಮಾಡುತ್ತೋ, ಕಾನೂನಿನ ಚೌಕಟ್ಟಿನ ಒಳಗೆ ಜನಸಾಮಾನ್ಯರಿಗೆ ಅವರ ಹಿತಕ್ಕಾಗಿ ಯಾರ್ಯಾರು ಕೆಲಸ ಮಾಡ್ತಾರೋ, ಅದು ಯಾವುದೇ ಇಲಾಖೆ ಆಗಿರಲಿ ಮತ್ತಿನ್ಯಾವುದೋ ವ್ಯಕ್ತಿಯೇ ಆಗಿರಲಿ, ಅವರ ಪರವಾಗಿ ನಿಂತುಕೊಳ್ಳುತ್ತೆ ನಿಮ್ಮ ಫ್ರೀಡಂ ಟಿವಿ. ಆದರೆ ಜನವಿರೋಧಿ ಕೆಲಸ ಮಾಡಿದ್ರೆ, ನಾಗರಿಕರ ವಿರೋಧಿ ಕೆಲಸ ಮಾಡಿದ್ರೆ, ಸಮಾಜಕ್ಕೆ ಮತ್ತು ನಾಗರಿಕರಿಗೆ ಅಸಹ್ಯ ಮತ್ತು ಉಪದ್ರವಕಾರಿಯಾದಂಥ ವಿಚಾರಗಳು ಏನೇ ಬಂದರೂ ಕೂಡ ನಾವು ತಕ್ಷಣ ಸ್ಪಂದಿಸ್ತೀವಿ. ಅದೇ ತರಹ ಈ ವಿಚಾರವನ್ನು ಕೂಡ ನಾವು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ತಕ್ಷಣ ಈಗ ಕ್ರಮವನ್ನು ಕೈಗೊಂಡಿದ್ದಾರೆ. ಸ್ವತಃ ಅವರೇ ಮಾತನಾಡಿದರೆ ಕೇಳಿಸ್ಕೊಳ್ಳಿ. ಮನೆ ಆಯುಕ್ತರ ಆದೇಶದ ಮೇರೆಗೆ ಆಗ್ತದೆ ಅಂತಕ್ಕಂಥ ಡಾಕ್ಟರ್ ನರಸಿಂಹಮೂರ್ತಿ DR ಶಸ್ತ್ರಚಿಕಿತ್ಸಕರಾಗಿ ಸಾರ್ವಜನಿಕ ಆಸ್ಪತ್ರೆ ಗುಡಿಮಲ್ಲಿ ಕಳೆದ ಸುಮಾರು 9 ವರ್ಷಗಳ ಹೆಚ್ಚು ಕಾಲ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. 2019ರಿಂದ ಅವರು ಪ್ರಭಾರಿ ತಾಲೂಕು ಆರೋಗ್ಯಾಧಿಕಾರಿಗಳು ಸಾರ್ವಜನಿಕ ಗುಡಿಬಂಡೆ ತಾಲೂಕಿನಲ್ಲಿ ಕೂಡ ಪ್ರಭಾರವಾಗಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ದಿನಾಂಕ 11/6/2025 ಫ್ರೀಡಂ ಟಿವಿಯಲ್ಲಿ ಶ್ರೀಯುತ ಶ್ರೀ ಡಾಕ್ಟರ್ ನರಸಿಂಹಮೂರ್ತಿ ಅವರ ಬಗ್ಗೆ ಫ್ರೀಡಂ ಟಿವಿಯಲ್ಲಿ ಒಂದು ಬಿತ್ತರ ಪ್ರದರ್ಶನವಾಗುತ್ತೆ. ಈ ಥರ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಹಣ ಪಡಿತಾ ಇರೋದ್ರ ಬಗ್ಗೆ ವರದಿ ಆಗ್ತದೆ. ಆ ಸಂಬಂಧಪಟ್ಟಂಗೆ ಒಂದು ತನಿಖಾ ಡಾಕ್ಟರ್ ನರಸಿಂಹಮೂರ್ತಿ DR ಶಸ್ತ್ರಚಿಕಿತ್ಸಕರಾಗಿ ಸಾರ್ವಜನಿಕ ಆಸ್ಪತ್ರೆ ಗುಡಿಮಲ್ಲಿ ಕಳೆದ ಸುಮಾರು 9 ವರ್ಷಗಳ ಹೆಚ್ಚು ಕಾಲ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. 2019ರಿಂದ ಅವರು ಪ್ರಭಾರಿ ತಾಲೂಕು ಆರೋಗ್ಯಾಧಿಕಾರಿಗಳು ಸಾರ್ವಜನಿಕ ಗುಡಿಬಂಡೆ ತಾಲೂಕಿನಲ್ಲಿ ಕೂಡ ಪ್ರಭಾರವಾಗಿ ಹೆಚ್ಚುವರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ದಿನಾಂಕ 11/6/2025 ಫ್ರೀಡಂ ಟಿವಿಯಲ್ಲಿ ಶ್ರೀಯುತ ಶ್ರೀ ಡಾಕ್ಟರ್ ನರಸಿಂಹಮೂರ್ತಿ ಅವರ ಬಗ್ಗೆ ಫ್ರೀಡಂ ಟಿವಿಯಲ್ಲಿ ಒಂದು ಬಿತ್ತರ ಪ್ರದರ್ಶನವಾಗುತ್ತೆ. ಈ ಥರ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂಗೆ ಹಣ ಪಡಿತಾ ಇರೋದ್ರ ಬಗ್ಗೆ ವರದಿ ಆಗ್ತದೆ. ಆ ಸಂಬಂಧಪಟ್ಟಂಗೆ ಒಂದು ತನಿಖಾ ತಂಡವನ್ನು ನೇಮಿಸಿ ಪ್ರಾಥಮಿಕ ತನಿಖಾ ತಂಡದಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಇವ್ರ ಮೇಲೆ ದಿನಾಂಕ 15/5/2025 ಮಾನ್ಯ ಆಯುಕ್ತರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಅವರಿಂದ ಅಮಾನತು ಆದೇಶವನ್ನು ಹೊರಡಿಸಲಾಗಿರುತ್ತದೆ. ಸದ್ಯಕ್ಕೆ ಅವ್ರನ್ನ ದಿನಾಂಕ 15ನೇ ತಾರೀಕಂದು ಅಮಾನತಾಗಿದೆ. ಅಮಾನತಾಗಿರೋದ್ರಿಂದ ಅವರ ಅಮಾನತು ಅವಧಿಯಲ್ಲಿ ಅವರ ಜೀವನಾಂಶ ಭತ್ಯೆಗೆ ಸಂಬಂಧಪಟ್ಟಂಗೆ ಸದರಿ ಅವರ ಲೀನ್ ಸಂಬಂಧಪಟ್ಟಂಗೆ ಸಾರ್ವಜನಿಕ ಆಸ್ಪತ್ರೆ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿಗೆ ಸ್ಥಳಾಂತರಿಸಲಾಗಿದೆ. ಈ ಸಂಬಂಧಪಟ್ಟಂಗೆ ನಾವು ಈ ಒಂದು ಆದೇಶವನ್ನು ಆಡಳಿತ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಗುಡಿಬಂಡೆ ಅವರಿಗೆ ಜಾರಿ ಮಾಡಿ ವರದಿ ಕೊಡಲು ಆಲ್ರೆಡಿ ಸುತ್ತೋಲೆಯನ್ನು ಕಳಿಸಿದ್ದೀವಿ. ಅವರು ಸಂಬಂಧಪಟ್ಟ ವೈದ್ಯಾಧಿಕಾರಿಗಳಿಗೆ ಜಾರಿ ಮಾಡಿ ಆದೇಶವನ್ನು ಕೊಡ್ತಾರೆ. ನಂತರ ನಾವು ಮಾನ್ಯ ಆಯುಕ್ತರಿಗೆ ವರದಿಯನ್ನು ನೀಡಲಾಗುವುದು. ಈ ಒಂದು ಎಂಕ್ವೈರಿನ ಪೆಂಡಿಂಗ್ ಇಟ್ಟು ಅಮಾನತನ್ನು ಮಾಡಲಾಗಿದೆ. ಸೊ ಎಂಕ್ವೈರಿ ಸಂಬಂಧಪಟ್ಟಂಗೆ ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದಿಂದ ಪುನಃ ತನಿಖೆಗಳು ಆಗ್ತದೆ. ತನಿಖೆ ಆದ ನಂತರ ಬೇರೆ ಏನಾದ್ರು ಹೆಚ್ಚಿನ ಕ್ರಮ ಆಗಬೇಕು ಅಂದಾಗ ಆ ಕ್ರಮ ತಗೊಳ್ತಕ್ಕಂಥದ್ದು ಮಾನ್ಯ ಆಯುಕ್ತರ ಆದೇಶದ ಮೇರೆಗೆ ಆಗ್ತದೆ ಅಂತಕ್ಕಂಥದ್ದು.
ಡಾಕ್ಟರ್ ನರಸಿಂಹಮೂರ್ತಿ ಡಿಆರ್ ಶಸ್ತ್ರಚಿಕಿತ್ಸಕರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫ್ರೀಡಂ ಟಿವಿ ವರದಿಯನ್ನ ವಿಸ್ತೃತವಾಗಿ ಪ್ರಸಾರ ಮಾಡಿತ್ತು. ನಿಮ್ಮ ಫ್ರೀಡಂ ಟಿವಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾದಂತಹ ಸುದ್ದಿಯನ್ನ ಬಿತ್ತರ ಮಾಡಿತ್ತು. ನನ್ನ ಕೈವಶವಾಗಿರ್ತಕ್ಕಂತಹ ಈ ಪತ್ರ ಇದೆಯಲ್ಲ, ಇದು ಕರ್ನಾಟಕ ಸರ್ಕಾರ, ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ನಡವಳಿ ಪ್ರತಿ ನನ್ನ ಕೈಯಲ್ಲಿದೆ. ಇದರಲ್ಲಿ ಅವರು ಬಹಳಷ್ಟು ಸುಸ್ಪಷ್ಟವಾಗಿ ಹೇಳ್ತಾರೆ. ಫ್ರೀಡಂ ಟಿವಿ ಸುದ್ದಿವಾಹಿನಿಯ ಹೆಸರನ್ನು ಕೂಡ ಪ್ರತ್ಯೇಕವಾಗಿ ಉಲ್ಲೇಖ ಮಾಡ್ತಾರೆ. ಆದುದರಿಂದ ನ್ಯಾಯಸಮ್ಮತ ಪಕ್ಷಪಾತ ರಹಿತ ವಿಚಾರಣೆ ನಡೆಸೋದಕ್ಕೆ, ಅಂದ್ರೆ ನಾವು ಸಾಕ್ಷಿ ಸಮೇತ ಲೈವ್ ಲಂಚ ಪಡೆದುಕೊಳ್ಳೋದನ್ನ ನಮ್ಮ ಸ್ಕ್ರೀನ್ ಮೇಲೆ ಬಹಳಷ್ಟು ಸ್ಪಷ್ಟವಾಗಿ ನಾವು ಆ ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಯಾವುದೇ ಮುಲಾಜಿಲ್ಲದೆ ನಿರ್ಭಯರಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದೊಡ್ಡ ಸ್ಥಾನಮಾನವನ್ನ ಗಿಟ್ಟಿಸಿಕೊಂಡಿದ್ದಂತಹ ಒಬ್ಬ ಅಧಿಕಾರಿ ಜನಸಾಮಾನ್ಯರ ಪರವಾಗಿ ಮತ್ತು ರೋಗಿಗಳ ಪರವಾಗಿ, ಅದರಲ್ಲೂ ಮಧ್ಯಮ ವರ್ಗ ಬಡವರ್ಗ ಮಾತ್ರ ಬರ್ತಾ ಇದ್ದಂತ ಆಸ್ಪತ್ರೆಯಲ್ಲಿ ಹೆಂಗಿರಬೇಕು ಮತ್ತು ಹೆಂಗಿರಬೇಕಾಗಿತ್ತು ಎಲ್ಲವನ್ನೂ ಕೂಡ ನಾವು ಸ್ಪಷ್ಟಪಡಿಸಿದ್ವಿ ಆ ಒಂದು ವರದಿಯಲ್ಲಿ. ಆ ಮನುಷ್ಯನ, ಆ ವೈದ್ಯನ ಲೈವ್ ಲಂಚಾವತಾರವನ್ನು ತೋರಿಸಿದ್ವಿ. ನಾವು ಬ್ರೇಕ್ ಮಾಡಿದ ಕೆಲವೇ ದಿವಸಗಳಲ್ಲಿ ಅತಿ ದೊಡ್ಡ ವಿಜಯ ನಮ್ಮ ಪರವಾಗಿ ಬರುತ್ತೆ ಅನ್ನೋದಾದ್ರೆ ಇದಕ್ಕಿಂತ ದೊಡ್ಡ ವಿಕ್ಟರಿ ವಿಜಯ ಫ್ರೀಡಂ ಟಿವಿಗೆ ಬೇರೆ ಯಾವುದೂ ಇಲ್ಲ. ಇದೇ ನಿಮ್ಮ ಫ್ರೀಡಂ ಟಿವಿಗೆ ಸಂದಿದಂತಹ ಬಹುದೊಡ್ಡ ಜಯ. ರೋಗಿಗಳ ಪರವಾಗಿ, ಮಧ್ಯಮ ವರ್ಗದ ಪರವಾಗಿ, ಬಡ ರೋಗಿಗಳ ಪರವಾಗಿ ನಿಂತುಕೊಳ್ಳಬೇಕಾದಂತಹ ವೈದ್ಯ ಲಂಚವನ್ನು ಪಡೀತಾ ಇದ್ದ. ಸೊ ಹಾಗಾಗಿ ಆದುದರಿಂದ ನ್ಯಾಯಸಮ್ಮತ ಮತ್ತು ಪಕ್ಷಪಾತ ರಹಿತ ವಿಚಾರಣೆ ನಡೆಸೋದಕ್ಕೆ ಹಾಗೂ ದಾಖಲೆಗಳನ್ನು ತಿದ್ದುವ ಅಥವಾ ಸಾಕ್ಷಿದಾರರ ಪ್ರಭಾವಿತಗೊಳಿಸುವಂತ ಯಾವುದೇ ಅಡಚಣೆಯಾಗದಂತೆ ತಡೆಯುವ ಉದ್ದೇಶದಿಂದ ಡಾಕ್ಟರ್ ನರಸಿಂಹಮೂರ್ತಿ ಡಿಆರ್ ಚಿಕಿತ್ಸಕರು ಯಾರಿದ್ರು ಸಾರ್ವಜನಿಕ ಆಸ್ಪತ್ರೆ ಗುಡಿಬಂಡೆ ಇವರನ್ನ ತಕ್ಷಣದಿಂದ ಅಮಾನತುಗೊಳಿಸೋದಾಗಿ ಅಧಿಕೃತವಾಗಿ ಆದೇಶ. ಅದು ಕೂಡ ಫ್ರೀಡಂ ಟಿವಿಯ ವರದಿ ಬಂದ ಬೆನ್ನಲ್ಲೇ ಈ ಇಲಾಖೆಗೆ ಮುಜುಗರ ಆಗಿದೆ. ನೀವು ಮಾಡಿರ್ತಕ್ಕಂತಹ ಅನಾಚಾರವನ್ನ ಜನರ ಮುಂದೆ ನಾವಿಟ್ವಿ. ಕಾರಣ ನಾವು ಜನಸಾಮಾನ್ಯರ ಶಕ್ತಿ ಅನ್ನೋ ಕಾರಣಕ್ಕೋಸ್ಕರ ನಾವು ಯಾವ ಸೌಂದರ್ಯಕ್ಕೂ ಕೂಡ ಆ ಒಂದು ಟ್ಯಾಗ್ಲೈನ್ ಅನ್ನ ಇಟ್ಕೊಂಡಿರೋದಲ್ಲ. ಪ್ರಾಯೋಗಿಕವಾಗಿ ನಾವು ಜನಪರವಾಗಿ ನಿಂತ್ಕೋತೀವಿ ಎನ್ನುವಂತಹ ಬಹುದೊಡ್ಡ ಪ್ರಮಾಣ ಮತ್ತು ಪ್ರತಿಜ್ಞೆಯನ್ನು ಮಾಡ್ಕೊಂಡೆ ಫ್ರೀಡಂ ಟಿವಿ ಈಗ ಕಾರ್ಯಪ್ರವೃತ್ತರಾಗಿ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರೋದು. ಹಾಗಾಗಿ ಈ ತರಹದ್ದೊಂದು ಲೈವ್ ಲಂಚಾವತಾರವನ್ನು ಫ್ರೀಡಂ ಟಿವಿ ಬ್ರೇಕ್ ಮಾಡಿತ್ತು. ಬ್ರೇಕ್ ಆದ ಕೆಲವೇ ದಿನಗಳಲ್ಲಿ ಆ ಡಾಕ್ಟರ್ ಅಮಾನತಾಗಿದ್ದಾರೆ. ಇದು ನಿಮ್ಮ ಫ್ರೀಡಂ ಟಿವಿಗೆ ಸಂದಿದ ಬಹುದೊಡ್ಡ ಜಯ. ಸೊ ಅವರೇ ಹೇಳ್ತಾ ಇದ್ರು, ಆ ಇಲಾಖೆಗೆ ಸಂಬಂಧಪಟ್ಟಂತ ಅತ್ಯಂತ ದೊಡ್ಡ ಅಥಾರಿಟಿ ಅಂತ ಕರೆಸಿಕೊಳ್ಳುವಂತ ಉನ್ನತಾಧಿಕಾರಿ ಫ್ರೀಡಂ ಟಿವಿಯ ವರದಿಯ ಬಗ್ಗೆ ಮಾತನಾಡಿ, ವರದಿ ಬಂದ ಬೆನ್ನಲ್ಲೇ ನಮ್ಮ ಇಲಾಖೆಗೆ ಮುಜುಗರ ಆಯಿತು. ಈ ತರಹದ್ದೊಂದು ಡಾಕ್ಟರ್, ಈ ತರಹದೊಬ್ಬ ಭ್ರಷ್ಟಾಚಾರಿ, ಈ ತರಹದೊಬ್ಬ ಲಂಚಮೋಹಿ ನಮ್ಮ ಇಲಾಖೆಯಲ್ಲಿ ಇನ್ನೂ ಕೂಡ ಮುಂದುವರಿಯೋದು ಬೇಡ. 9 ವರ್ಷದಿಂದ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾರ ಗಮನಕ್ಕೂ ಕೂಡ ಈ ತರ ಲಂಚಾವತಾರ ಬಂದಿರಲಿಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಲಂಚವನ್ನು ಪಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಮಾತ್ರ ಈ ಇಲಾಖೆಗೆ ಇತ್ತು. ಆದರೆ ಒಂದು ರೀತಿಯ ಸಮರ್ಥವಾದ ದಾಖಲೆ ಅಥವಾ ಸಾಕ್ಷಿ ಈ ಇಲಾಖೆಗೆ ಈವರೆಗೂ ಸಿಕ್ಕಿರಲಿಲ್ಲ. ಆದರೆ ನಿಮ್ಮ ವಿಜಯ ಟೈಮ್ಸ್, ನಿಮ್ಮ ಫ್ರೀಡಂ ಟಿವಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಸ್ಪಷ್ಟ ದಾಖಲೆಗಳನ್ನು ಜನರ ಮುಂದೆ ಇಡುವಂತಹ ಪ್ರಯತ್ನದಲ್ಲಿ ಸಫಲವಾಗಿದೆ. ಸೊ ಫ್ರೀಡಂ ಟಿವಿಯ ಈ ಒಂದು ಪ್ರಬಲ ಮತ್ತು ಅತ್ಯಂತ ಸ್ಪಷ್ಟವಾದ ಸುದ್ದಿ ಬ್ರೇಕ್ ಆದ ಬೆನ್ನಲ್ಲೇ ಆ ತರಹದೊಬ್ಬ ಲಂಚಬಾಕ ಅಧಿಕಾರಿಯನ್ನ ಇಲಾಖೆ ಅಮಾನತುಗೊಳಿಸಿದೆ. ಸೊ ನಿಮ್ಮ ಫ್ರೀಡಂ ಟಿವಿಗೆ ಸಂದಿದ ಬಹುದೊಡ್ಡ ಜಯ ಇದು. ಸೊ ಈ ತರಹದ ಸಾಕಷ್ಟು ವೈದ್ಯರು ರಾಜ್ಯದಲ್ಲಿ ಇರಬಹುದು, ಆದರೆ ಆ ವೈದ್ಯರ ಲಂಚಾವತಾರಗಳು ಸಮಾಜದ ಮುಂದೆ ಬೆತ್ತಲಾಗಿರೋದಿಲ್ಲ. ಜನಸಾಮಾನ್ಯರ ಗಮನಕ್ಕೇನಾದರೂ ಬಂದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳ ಜೊತೆ ಟ್ರೀಟ್ಮೆಂಟ್ನ ವಿಚಾರದಲ್ಲಿ ಹಣವನ್ನು ಪಡೆಯುವಂತಹ ಯಾವುದಾದ್ರೂ ವಿಚಾರ ನಿಮ್ಮ ಗಮನಕ್ಕೆ ಬಂದರೆ ಫ್ರೀಡಂ ಟಿವಿಯ ಗಮನಕ್ಕೆ ತಗೊಂಡು ಬನ್ನಿ. ಫ್ರೀಡಂ ಟಿವಿಯ ಕಚೇರಿ 24 ಗಂಟೆ ತೆರೆದಿರುತ್ತೆ. ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಈ ತರಹದ ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮನ್ನ ನರಳಿಸುವ, ನಿಮ್ಮನ್ನ ಜೀವ ಹಿಂಡುವ ಈ ತರಹದ ವೈದ್ಯರ ವಿರುದ್ಧ ಹೋರಾಡೋದಕ್ಕೆ ಇದೊಂಥರದ್ದು ತೆರೆದ ವೇದಿಕೆ. ಫ್ರೀಡಂ ಟಿವಿಯನ್ನು ಸಂಪರ್ಕಿಸಬಹುದು. ಈಗಾಗಲೇ ನಿಮ್ಮ ಫ್ರೀಡಂ ಟಿವಿಗೆ ಸಾಕಷ್ಟು ಜನಪರ ವಿಚಾರದಲ್ಲಿ ಜಯ ಸಾಲು ಸಾಲಾಗಿ ಸಿಗ್ತಾ ಇದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಸರ್,
ಫ್ರೀಡಂ ಟಿವಿ ಒಂದು ಸುದ್ದಿಯನ್ನ ಬ್ರೇಕ್ ಮಾಡುತ್ತೆ ಜನಪರ ಕಾಳಜಿಯ ಆಧಾರದಲ್ಲಿ. ಆ ಸುದ್ದಿ ಬ್ರೇಕ್ ಆದ ಕೆಲವೇ ದಿವಸಗಳಲ್ಲಿ ಲಂಚ ಪಡೆದುಕೊಳ್ತಾ ಇದ್ದಂತಹ ವೈದ್ಯ ಅಮಾನತುಗೊಳಪಡ್ತಾನೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸರ್, ಕಳೆದ 11ನೇ ತಾರೀಕು ನಮ್ಮ ಫ್ರೀಡಂ ಟಿವಿಯಲ್ಲಿ ಈ ಬಗ್ಗೆ ಅಂದ್ರೆ ಲಂಚ ಪ್ರತಿಯೊಂದು ಆಪರೇಷನ್ಗೂ 10 ರಿಂದ 15 ಸಾವಿರ ಲಂಚ ತಗೊಳ್ತಿದ್ದಂತಹ ಸುದ್ದಿ ಎಂದು ಪ್ರಚಾರವಾಗಿರುತ್ತೆ. ಈ ಸುದ್ದಿ ಪ್ರಸಾರವಾಗ್ತಿದ್ದಂತೆ ತನಿಖೆ ಕೈಗೊಂಡಂತಹ ಅಧಿಕಾರಿಗಳು ಆ ಅಧಿಕಾರಿಯನ್ನ ಇವತ್ತಿನ ದಿವಸ ಬೇರೆ ಕಡೆಗೆ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಇದು ನಿಜಕ್ಕೂ ನಮ್ಮ ಫ್ರೀಡಂ ಟಿವಿಗೆ ಸಿಕ್ಕಂತಹ ಜಯ ಅಂತಾನೆ ಹೇಳ್ಬಹುದು. ಸಾರ್ವಜನಿಕರು ಸಹ ಇದಕ್ಕೆ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆ ವೈದ್ಯನ ಜೊತೆ ಈಗಾಗಲೇ ಇಲಾಖೆ ಒಂದು ಪ್ರಾಥಮಿಕ ಮಾತುಕತೆಯನ್ನು ಕೂಡ ನಡೆಸಿರುತ್ತೆ. ವೈದ್ಯನ ವರ್ಷನ್ ಏನಿತ್ತಂತೆ? ನಾನು ಯಾವುದೇ ರೀತಿ ಲಂಚ ತೆಗೆದುಕೊಂಡಿಲ್ಲ, ಯಾವುದೇ ರೀತಿ ಹಣಕ್ಕೆ ನಾನು ಯಾರ ಹತ್ರ ಡಿಮ್ಯಾಂಡ್ ಇಟ್ಟಿಲ್ಲ ಅನ್ನುವಂತಹ ಒಂದು ಮಾತನ್ನ ಅವರು ಹೇಳಿದ್ದಾರೆ. ಆದ್ರೆ ಸಾಕ್ಷಿಗಳು ಎಲ್ಲವನ್ನು ಪರಿಗಣಿಸಿದಂತಹ ಅಧಿಕಾರಿಗಳು ಅವರ ಮಾತನ್ನ ಪರಿಗಣಿಸಿಲ್ಲ. ಯಾಕಂದ್ರೆ ಇರ್ತಕ್ಕಂಥ ಎಲ್ಲಾ ಸಾಕ್ಷಿಗಳ ಆಧಾರದ ಮೇಲೆ ಈಗ ಅವರ ಮೇಲೆ ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು. ಎಸ್, ಈಗ ಅಮಾನತಿಗೆ ಒಳಗಾಗಿರ್ತಕ್ಕಂತಹ ವೈದ್ಯನ ಸ್ಥಾನಕ್ಕೆ ಬೇರೆ ಯಾರನ್ನಾದ್ರೂ ಕೂಡ ನೇಮಕ ಮಾಡಲಾಗಿದೆಯಾ ಸಂತೋಷ್? ಸದ್ಯಕ್ಕೆ ಬೇರೆ ಯಾರನ್ನು ನೇಮಕ ಮಾಡಿಲ್ಲ. ಇನ್ನು ಕಳೆದ 2 ದಿನದ ಒಳಗಡೆ ಯಾರನ್ನಾದ್ರೂ ನಾವು ಬೇರೆ ಕಡೆಯಿಂದ ಇಲ್ಲಿಗೆ ನಾವು ವರ್ಗಾವಣೆ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತನ್ನ ಸಹ ಈಗ DHO ಅವರು ಹೇಳಿದ್ದಾರೆ. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಗುಡಿಬಂಡೆಯಲ್ಲಿ ಲಂಚಾವತಾರ ತಾಳಿದ್ದಂತಹ ಮನುಷ್ಯ ರೂಪದ ರಕ್ಕಸ ಅಂತಾನು ಕೂಡ ನಾವು ಹೇಳಿದ್ರೆ ತಪ್ಪಾಗಲ್ಲ. ಸೊ ಬಡ ಮಧ್ಯಮ ವರ್ಗದ ರೋಗಿಗಳ ಜೊತೆ ಹಣ ಪೀಕ್ತಾ ಇದ್ದಂತಹ ವೈದ್ಯನ ಲೈವ್ ಲಂಚಾವತಾರವನ್ನ ನಾವು ಯಾವುದೇ ತರಹದ ಮುಲಾಜಿಲ್ಲದೆ ಬ್ರೇಕ್ ಮಾಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗಿನ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಸೊ ಆ ತರಹದೊಬ್ಬ ವೈದ್ಯನನ್ನ ಅಮಾನತುಗೊಳಿಸಲಾಗಿದೆ. ಅಧಿಕೃತವಾದ ಘೋಷಣೆ ಇದು, ಅಧಿಕೃತವಾದಂತಹ ಒಂದು ಆದೇಶದ ಪ್ರತಿ ನಮ್ಮಲ್ಲೂ ಕೂಡ ಲಭ್ಯ ಆಗಿದೆ. ಸೊ ಈಗಿನಿಂದಲೇ ಅಮಾನತು ಜಾರಿಯಾಗಬೇಕು ಎನ್ನುವಂತಹ ಆದೇಶದ ಪ್ರತಿ. ಸೊ ಈ ತರಹದ್ದೊಂದು ಲಂಚವನ್ನ ಪಡೆದುಕೊಳ್ಳುವಂತಹ ವೈದ್ಯರಿಗೆ ಇದು ಒಂದು ಪಾಠ ಆಗಬೇಕು ಎನ್ನುವಂತಹದ್ದು ಫ್ರೀಡಂ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.